ಸರ್, ಇದು ಸಿದ್ದರಾಮಯ್ಯನವರ ಐತಿಹಾಸಿಕ ಬಜೆಟ್ ಅಂತ ಕಾಂಗ್ರೆಸ್ ನಾಯಕರು ಹೊಗಳ್ತಾ ಇದ್ದಾರೆ ಸರ್. ಏನು ಹೊಗಳ್ತಾ ಇದ್ದಾರೆ? ಹೊಗಳಿಕೆ ಸಿದ್ದರಾಮಯ್ಯನವ್ರಿಗೆ ಅವ್ರ ಬೆನ್ನು ತಟ್ಕೊಳ್ಳುವಂಥದ್ದು ಅಭ್ಯಾಸ ಇದೆ. ಅವ್ರ ಬೆನ್ನು ಕಾಣಲ್ವಲ್ಲ. ಸೊ ನಾವು ಪ್ರತಿಪಕ್ಷ ನಮ್ಮ ಕರ್ತವ್ಯ ಅವ್ರ ಬೆನ್ನನ್ನು ತೋರಿಸ್ತಾ ಇದ್ದೀವಿ, ಅವ್ರಿಗೆ ಕನ್ನಡಿ ಹಿಡಿತಾ ಇದ್ದೀವಿ. ಸಂಪೂರ್ಣ ಇತಿಹಾಸದಲ್ಲಿ ಒಂದು ಕೆಟ್ಟ ಬಡ್ಜೆಟ್ ಅಂದರೆ ಸಿದ್ದರಾಮಯ್ಯನವರ ಬಡ್ಜೆಟ್ಟು, ಸಾಲದ ಬಡ್ಜೆಟ್ಟು, ರೈತ ವಿರೋಧಿ ಬಡ್ಜೆಟ್ಟು, ಅಭಿವೃದ್ಧಿ ವಿರೋಧವಾಗಿ ಅಭಿವೃದ್ಧಿನೇ ಇಲ್ಲ ಈ ಸರ್ಕಾರದಲ್ಲಿ. ಹಾಗಾಗಿ ಇವತ್ತು ದ್ವೇಷ, ವೈಮನಸ್ಸು, ರಾಜಕೀಯ ಪ್ರೇರಿತವಾಗಿರುವಂಥ ಬಡ್ಜೆಟ್ಟೇ ಸಿದ್ದರಾಮಯ್ಯನವರ ಒಂದು ಬಡ್ಜೆಟ್. ಸರ್, ಬೆಂಗಳೂರಿಗೆ ಒಂದು 45,000 ಕೋಟಿ ಅನುದಾನ ಬರ್ತಕ್ಕಂಥ ಒಂದು ನಿರೀಕ್ಷೆ ನೀಡಲಾಗಿತ್ತು, ಅದೆಲ್ಲ ಕೂಡ ಹುಸಿಯಾಗಿದೆಯಾ? ಬೆಂಗಳೂರಿನಲ್ಲಿ ನೋಡಿ, ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಶಿವಕುಮಾರ್ ಅವ್ರ ಮೇಲೆ ಕೋಪ, ಅವ್ರ ಮೇಲೆ ಇರೋವಂಥ ಕೋಪ ಬೆಂಗಳೂರು ಮೇಲೆ ತೋರಿಸ್ತಾ ಇದ್ದಾರೆ, ನೀರಾವರಿ ಮೇಲೆ ತೋರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರವನ್ನು ಕೂಡ ಈ ಬಜೆಟ್ನಲ್ಲಿ ಸಂಪೂರ್ಣವಾಗಿ ಟೀಕೆ ಮಾಡಿದ್ದಾರೆ ಸರ್. ನಿಜಕ್ಕೂ ಅನ್ಯಾಯ ಆಗಿದೆಯಾ ಸರ್ ಕೇಂದ್ರದಿಂದ? ಇವ್ರ ಲೋಪವನ್ನು ಮುಚ್ಚಾಕೊಳ್ಳೋಕ್ಕೆ, ಇವರ ದುರಾಡಳಿತವನ್ನು ಮುಚ್ಚಾಕೊಳ್ಳೋಕ್ಕೆ, ಇವರ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಿಕ್ಕೆ, ಇವರ ಅಭಿವೃದ್ಧಿ ಕುಂಠಿತವನ್ನು ಮುಚ್ಚಾಕೊಳ್ಳೋಕ್ಕೋಸ್ಕರ ರಾಜಕೀಯ ಪ್ರೇರಿತವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಈ ರೀತಿ ಬಡ್ಜೆಟ್ನಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸರ್, ನಿಮ್ಮ ಬಜೆಟ್ಗೆ ಕಿವಿಯಲ್ಲಿ ಹೂ ಇಟ್ಕೊಂಡು ಬಂದಿದ್ರು. ಅವರು ಜನರ ಕಿವಿ ಮೇಲೆ ಹೂ ಇಡ್ತಾ ಇದ್ದಾರೆ, ಜನರ ಕಿವಿ ಮೇಲೆ ಹೂ ಇಡ್ತಾ ಇದ್ದಾರೆ. ಇದು ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.